Hi students, today we are going to study linear inequalities, which is the simplest chapter but which has maximum concepts. ನಿಮಗೆ ಪಿ ಯು ಲೆವೆಲಲ್ಲಿ ಬರೀ ಲೀನಿಯರ್ ಇನ್ಇಕ್ವಾಲಿಟೀಸ್ ಮಾತ್ರ ಇರುತ್ತೆ. ಅಂದರೆ ಲೀನಿಯರ್ ಇಕ್ವೇಷನ್ ಇಫ್ ಯು ಸ್ಟಡಿ ಇನ್ಇಕ್ವಾಲಿಟೀಸ್ ದಟ್ ಇಸ್ ಮೋರ್ ದೆನ್ ಇನಫ್. ಬಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಾಡ್ರಾಟಿಕ್ಕು ಇನ್ಇಕ್ವಾಲಿಟೀಸು, ಬೈ ಕ್ವಾಡ್ರಾಟಿಕ್ಕು, ಡಿಗ್ರಿ ಎನ್ ಇನ್ಇಕ್ವಾಲಿಟೀಸ್ ಅದು ಕೂಡ ಬೇಕಾಗುತ್ತೆ. ಅದನ್ನು ಲಾಸ್ಟ್ ಪಾರ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಪಿ ಯು ಬೋರ್ಡ್ದು ಮಾತ್ರ ತಿಳ್ಕೊಳ್ಳೋಣ. ಓಕೆ, ಸೊ ಈಕ್ವಾಲಿಟಿನ ಯು ಸ್ಟಡಿಡ್ ರೈಟ್. ಎ ಈಕ್ವಲ್ ಟು ಬಿ, B equal to C, that you studied. But this year we are going to study in linear inequality chapter, A is less than or equal to B, or A is less than B, or A is greater than B, or A is greater than or equal to B, that you are going to study. ಇನ್ನೂ ಒಂದಿದೆ which is not equal to, this is also inequality. ಬಟ್ ಇದನ್ನು ನಾವು ಸ್ಟಡಿ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ದಿಸ್. ವಿ ಆರ್ ಸ್ಟಡಿ ಓನ್ಲಿ ದಿಸ್ 1, 2, 3, 4 ಪಾರ್ಟ್ಸ್. ಲಾಸ್ಟ್ ಒನ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ. ಸೊ ಇನ್ ದಿಸ್ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ ವಿಚ್ ಇಸ್ ಅ ಸಿಂಪ್ಲೆಸ್ಟ್ ಚಾಪ್ಟರ್ ನೋಡೋಣ. ಇವಾಗ ಒಂದು ಚಿಕ್ಕ ಚಾಪ್ಟರ್ ತೊಗೋಣ. ಸೇ ಫಾರ್ ಎಕ್ಸಾಂಪಲ್, ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್, ಇನ್ ಯುವರ್ ಈಕ್ವಾಲಿಟಿ the solution means it is the value of x and it has only one value. One value have. Say for example, 2x plus 3 equal to 0. Solve means what? What do you mean by solve? Solve means x value you have to find out. So it is 2x equal to minus 3 or x equal to minus 3 by 2. The meaning of x equal to minus 3 by 2 is, in the place of x if I substitute minus 3 by 2 which is equal to 0 ಅಂತೇಳಿ, ಅಂದರೆ 2 into x ಜಾಗದಲ್ಲಿ minus 3 by 2 ಹಾಕಿದ್ರೆ this is equal to minus 3 plus 3 which is equal to 0 which is RHS. That's what the meaning. ಎಕ್ಸ್ ಜಾಗದಲ್ಲಿ ಯಾವ ವ್ಯಾಲ್ಯೂ ಹಾಕಿದ್ರೆ ದಿಸ್ ಸ್ಯಾಟಿಸ್ಫೈಸ್ ಆರ್ ಈಕ್ವಲ್ ಟು 0 ಬರುತ್ತೆ, ಆರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ ಅಂತೇಳಿ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಒನ್ ವ್ಯಾಲ್ಯೂ ಆಫ್ ಎಕ್ಸ್, ಅಲ್ವಾ? ಇಫ್ ದರ್ ಈಸ್ ವೈ ದೆನ್ ಓನ್ಲಿ ಒನ್ ವ್ಯಾಲ್ಯೂ ಆಫ್ ವೈ. ಇಫ್ ಇಟ್ ಈಸ್ ಕ್ವಾಡ್ರಾಟಿಕ್ ದರ್ ವಿಲ್ ಬಿ 2 ವ್ಯಾಲ್ಯೂಸ್ ಆಫ್ ಎಕ್ಸ್. ಇಫ್ ಇಟ್ ಈಸ್ ಕ್ಯೂಬಿಕ್ ದರ್ ವಿಲ್ ಬಿ 3 ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ಸೊ ಆನ್, ಅಲ್ವಾ? ನಂಬರ್ ಆಫ್ ಡಿಗ್ರಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಸೊಲ್ಯೂಷನ್ ಆರ್ ನಂಬರ್ ಆಫ್ ರೂಟ್ಸ್ or less than that. Complex number roots ಬಿಟ್ಟರೆ less than that, ಅಲ್ವಾ? ಬಟ್ ಇನ್ಇಕ್ವಾಲಿಟೀಸಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಯು ವೋಂಟ್ ಗೆಟ್ ಓನ್ಲಿ ಒನ್ ವ್ಯಾಲ್ಯೂ. ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ, ಎಕ್ಸ್ ಈಸ್ ಲೆಸ್ ದ್ಯಾನ್ 2. ಹೌ ಮೆನಿ ವ್ಯಾಲ್ಯೂಸ್ ಯು ಹ್ಯಾವ್? ಎಕ್ಸ್ ಈಸ್ ಲೆಸ್ ದ್ಯಾನ್ 2. ಹೌ ಮೆನಿ ವ್ಯಾಲ್ಯೂಸ್ ಯು ಹ್ಯಾವ್? ಲೆಸ್ ದ್ಯಾನ್ 2 ಅಂದರೆ ಎಷ್ಟು ವ್ಯಾಲ್ಯೂಸ್ ಇರ್ಬೋದು? ಇಫ್ ಐ ಟೇಕ್ ಇಟ್ ಆಸ್ ಇಂಟೀಜರ್ ಹೌ ಮೆನಿ ವ್ಯಾಲ್ಯೂಸ್ ಆರ್ ದ್ಯಾರ್? 1 is there, 0 is there, minus 1 is there, and so on up to infinitely many values are there. ಸೊ ಹಾಗಾಗಿ ಇಲ್ಲಿ ಸೊಲ್ಯೂಷನ್ ಲೀನಿಯರ್ ಇನ್ಇಕ್ವಾಲಿಟಿಯಲ್ಲಿ ಯು ವಿಲ್ ರೈಟ್ ಸೊಲ್ಯೂಷನ್ ಆಸ್ ಅ ಸೆಟ್ ಆಲ್ವೇಸ್. ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಆ್ಯಂಡ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಎಕ್ಸ್ ಇಸ್ ಲೆಸ್ ದ್ಯಾನ್ 1, ಎಕ್ಸ್ ಇಸ್ ನ್ಯಾಚುರಲ್ ನಂಬರ್. Which is the natural number less than 1? No natural number less than 1. In this case, how to write the solution? Solution is, again you have to write set only. Set ಬರೀಬೇಕು. But no elements are exist, so it is a null set. So ultimately in inequality you have to write the solution as a set, not the solution as one element. ಇಲ್ಲಿ ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಲೆಸ್ ದ್ಯಾನ್ 2, ಎಕ್ಸ್ ಬಿಲಾಂಗ್ಸ್ ಟು ಎನ್, ದೆನ್ ವಾಟ್ ಯು ಹ್ಯಾವ್ ಟು ರೈಟ್ ಲೆಸ್ ದ್ಯಾನ್ 2 ಇಸ್ ಅ ನ್ಯಾಚುರಲ್ ನಂಬರ್. ಅಫ್ ಕೋರ್ಸ್ ಎಕ್ಸ್ ಈಕ್ವಲ್ ಟು 1 ಯು ವಿಲ್ ರೈಟ್, ರೈಟ್? ಬಟ್ ನೋ, ವಾಟ್ ಯು ಹ್ಯಾವ್ ಟು ರೈಟ್ ಸೊಲ್ಯೂಷನ್ ಆಸ್ ಅ ಸೆಟ್ಟೇ ಬರೀಬೇಕು. ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ ವೆರಿ ಇಂಪಾರ್ಟೆಂಟ್ ಈಸ್ ಯು ಹ್ಯಾವ್ ಟು ರೈಟ್ ಸೆಟ್. In case if it is a real number, then what you have to write?
in terms of intervals. You know, I think in set theory we studied about the closed interval, open interval. ಬೇಕಾದ್ರೆ ಒಂದು ಸಾರಿ ಕ್ವಿಕ್ ಆಗಿ ರಿವೈಸ್ ಮಾಡಿಬಿಡ್ತೀನಿ ಕ್ಲೋಸ್ಡ್ ಇಂಟರ್ವಲ್ ಓಪನ್ ಇಂಟರ್ವಲ್ ಮೀನಿಂಗ್. ಸೊ ಇಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ 2, ಓಪನ್ ಇಂಟರ್ವಲ್ 3, meaning 2 is included, 3 is excluded in between all real numbers. How many real numbers are there? Infinitely real numbers are there. Infinitely many real numbers are there. So it is x such that x belongs to a real number. Again 2 is included and 3 is excluded. Nodi, 3 is excluded, strictly less than, excluded. Less than or equal to, that is x is greater than or equal to, is included. Equal to means included. Including 2, excluding 3. And you studied number line also. In the same chapter set. Number line andre real number line antali. This is minus infinity to plus infinity. In between 2 to 3, 2 ಇಲ್ಲೆಲ್ಲ ಒಂದು ಬರುತ್ತೆ, 3 ಇಲ್ಲೆಲ್ಲ ಒಂದು ಕಡೆ ಬರುತ್ತೆ, 2 to 3. 2 is included ಅನ್ನು ಬರೆಯೋದು ಹೇಗೆ? ಒಂದು ಚಿಕ್ಕದು ಹಾಲೋ ಸರ್ಕಲ್ ಹಾಕಿ ಫಿಲ್ ಮಾಡಿ. 3 is excluded ಬರೆಯೋದು ಹೇಗೆ? ಓಪನ್ ಸರ್ಕಲ್ ಹಾಕಿ ಒಳಗಡೆ ಫಿಲ್ ಮಾಡಬೇಡಿ. in between that all. So this is number line. So many of the time the question will be asked on this. Write the solution on the number line. So you should know. So this is the basic of this chapter. The rules on inequalities. Inequality ಏನಾಗುತ್ತೆ? What happens if you take the reciprocal? What happens if you take the negative sign? What happens if I multiply? What happens if I divide? What happens? That you have to study. Say for example, simple ಆಗಿ ಹೋಗೋಣ. Let a is less than b. It is applicable for a is greater than b, a is less than or equal to b, a is greater than or equal to b. ಎಲ್ಲದಕ್ಕೂ ಒಂದೇ applicable ಆಗ್ತದೆ. If a is less than b, then what happens if I multiply minus sign, minus a and minus b? ನೋಡಿ ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತೀನಿ. 2 is less than 4 ಅಲ್ವಾ? ಎಲ್ರಿಗೂ ಗೊತ್ತಾಗ್ತದಲ್ಲ, 2 is less than 4. So if I multiply minus sign, minus 2 and minus 4, which is greater and which is lesser now? Which is greater? 2 is less than 4. ಇಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು? minus 2 is greater than minus 4. Minus 2 is greater than minus 4. If I take the number line 0, minus 2, minus 4, so minus 2 is greater than minus 4. So inequality changes. So if you multiply minus sign on both sides, then inequality changes. If it is less than, greater than. If it is less than or equal to, greater than or equal to. If it is greater than equal to, then less than or equal to. Inequality changes. ಅಷ್ಟೇ. ಲೆಸ್ ದ್ಯಾನ್ ಇದ್ದರೆ ಗ್ರೇಟರ್ ಆಗಬೇಕು ಅಂತಲ್ಲ. ಎನಿ ಇನ್ಇಕ್ವಾಲಿಟಿ changes to other inequalities. The next is if I take the reciprocal, same thing I will go for the same example. If I take the reciprocal, so 1 by a and 1 by b. Now what happens? 1 by 2 and 1 by 4. Which is less and which is more? ಯಾವ್ದು ಲೆಸ್ಸು ಯಾವ್ದು ಮೋರು? Half is greater than the quarter. So inequality changes. And again I am telling, inequality changes. Need not be less than, changes to greater than. Greater than ಇದ್ರೆ less than ಆಗ್ತದೆ. Greater than equal to ಇದ್ರೆ less than equal to ಆಗ್ತದೆ. Less than or equal to ಇದ್ರೆ greater than or equal to ಆಗ್ತದೆ. Anyway, inequality changes. Now, this is applicable even if I multiply the constant also. If I multiply the constant. Say for example, k is positive quantity. Now if I multiply k on both sides. ಇವಾಗ ಏನಾಗುತ್ತೆ? ಪಾಸಿಟಿವ್ ಕ್ವಾಂಟಿಟಿ ಮಲ್ಟಿಪ್ಲೈ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಇದಕ್ಕೆ ಪಾಸಿಟಿವ್ ಕ್ವಾಂಟಿಟಿ ಐ ವಿಲ್ ಮಲ್ಟಿಪ್ಲೈ 3. ಇಫ್ ಐ ಮಲ್ಟಿಪ್ಲೈ 3, ದೆನ್ ವಾಟ್ ಹ್ಯಾಪನ್ಸ್? 3 2s are 6, 3 4s are 12. ಯಾವುದಾಗುತ್ತೆ? ಎಸ್, 12 is greater than 6. Inequality does not change.
ಸೊ ಲೆಸ್ ದ್ಯಾನ್ ಇರೋದು ಲೆಸ್ ದ್ಯಾನ್ ಇರುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದರೆ ಲೆಸ್ ದ್ಯಾನ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಇದ್ದರೆ ಗ್ರೇಟರ್ ದ್ಯಾನು, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದ್ದರೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸೇಮ್ ಇರ್ತದೆ. ಈವನ್ ಇಫ್ ಯು ಡಿವೈಡ್ ಏನಾಗುತ್ತೆ, ಎ ಬೈ ಕೆ ಲೆಸ್ ದ್ಯಾನ್ ಬಿ ಬೈ ಕೆ ಓನ್ಲಿ. ರಿಮೆಂಬರ್ ಕೆ ಈಸ್ ಪಾಸಿಟಿವ್ ಕ್ವಾಂಟಿಟಿ. If I multiply negative quantity, say k, a into k is negative quantity, b into k is negative quantity, k is negative. Now what happens? If you know multiplied minus sign, what happens? Inequality changes. Here also inequality changes. Even if you divide negative quantity a by k, b by k, inequality changes if it is negative. So this is the rules where you are going to follow in a linear inequalities. But most of the time I am not going to follow these rules. ಅಂದರೆ ರೂಲ್ ಫಾಲೋ ಮಾಡಿರ್ತೀವಿ, ಬಟ್ ನಿಮ್ಗೆ ಗೊತ್ತಾಗಿರೋದಿಲ್ಲ, ಪರ್ಟಿಕ್ಯುಲರ್ ಆಗಿ ಆ ರೂಲ್ನ ಫಾಲೋ ಮಾಡಿರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಹೀಗಿದೆ ಅಂತ ಇಟ್ಕೊಳ್ಳಿ, ಎಕ್ಸ್ ಮೈನಸ್ ಅಥವಾ 2 ಮೈನಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ 4. ಆ್ಯಕ್ಚುಲಿ ಹೇಗಿರುತ್ತೆ, 2 ಈ ಕಡೆ ತೊಗೊಂಡೋದ್ರೆ ಮೈನಸ್ ಎಕ್ಸ್ ಲೆಸ್ ದ್ಯಾನ್ 2. Then I need to multiply minus sign on both sides. It is x minus 2. Inequality changes. ಹೀಗೆ ಮಾಡಬೇಕಿತ್ತಲ್ವ, ಬಟ್ ನಾನು ಹಾಗೆ ಮಾಡಲ್ಲ. ಬದಲಾಗಿ ಏನು ಮಾಡ್ತೀನಿ, ಈ ನೆಗೆಟಿವ್ ಕ್ವಾಂಟಿಟಿನೇ ಆ ಕಡೆ ತೊಗೊಂಡು ಹೋಗ್ಬಿಡ್ತೀನಿ, ಪಾಸಿಟಿವ್ ಕ್ವಾಂಟಿಟಿ ಈ ಕಡೆ ತರ್ತೀನಿ. ಎಷ್ಟಾಯ್ತು ಅವಾಗ, 2 minus 4 is minus 2. This inequality as it is, minus x ಆ ಕಡೆ ಹೋದರೆ ಪ್ಲಸ್ x is greater than minus 2. That's it. See students, let us start the problems. ಬೇಸಿಕ್ ಪ್ರಾಬ್ಲಮ್ಗಳಿಂದ ಮಾಡ್ತಾ ಹೋಗೋಣ, ಸ್ವಲ್ಪ ಹೈಯರ್ ಲೆವೆಲ್ ಪ್ರಾಬ್ಲಮ್ ಆಮೇಲೆ ತೊಗೊಳ್ಳೋಣ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಪ್ರಾಬ್ಲಮ್ಸ್. ಸೇ ಫಾರ್ ಎಕ್ಸಾಂಪಲ್ ಸಿಂಪಲ್ ಈಕ್ವಾಲಿಟಿ ತೊಗೋತೀನಿ ನೋಡಿ. ಸೇ ಫಾರ್ ಎಕ್ಸಾಂಪಲ್ 30x ಈಕ್ವಲ್ ಟು 200. 30x ಈಕ್ವಲ್ ಟು 200. ಸಿಂಪಲ್ ಪ್ರಾಬ್ಲಮ್ಸ್. 30x ಈಕ್ವಲ್ ಟು 100. ಸೊ x ಈಕ್ವಲ್ ಟು ಎಷ್ಟಾಗುತ್ತೆ, 200/30 ಆರ್ 20/3. 20/3 ಅಲ್ವಾ, ಓನ್ಲಿ ಒನ್ ವ್ಯಾಲ್ಯೂ ಆಫ್ ಎಕ್ಸ್, ದಟ್ಸ್ ಅ ಯೂನಿಕ್ ವ್ಯಾಲ್ಯೂ ಆಫ್ ಎಕ್ಸ್ ಅಲ್ವಾ, 20/3. ಸೊ ವಿಚ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ನಿಯರ್ಲಿ ಈಕ್ವಲ್ ಟು 6.66 ಏನೋ ಇರ್ಬೋದು, ನಿಯರ್ಲಿ ಈಕ್ವಲ್ ಟು. ಸಿಂಪಲ್ ಪ್ರಾಬ್ಲಮ್. ಬಟ್ ಅದನ್ನೇ ನಾನು ಇನ್ಇಕ್ವಾಲಿಟಿಯಲ್ಲಿ ತಗೋತೀನಿ ನೋಡಿ. 30x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 200 ಅಂತ ತಗೋತೀನಿ. 20x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 200. ನೌ ವಾಟ್ ಹ್ಯಾಪನ್ಸ್, x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇಲ್ಲಿ ಇಕ್ವಾಲಿಟಿನ ಹಾಗೆ ಇಟ್ಕೊಂಡಿದ್ರಲ್ವಾ, ಹಾಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹಾಗೆ ಇಟ್ಕೋಬೇಕು, ಡೋಂಟ್ ಚೇಂಜ್ ದಟ್. ಸೊ ಇಲ್ಲೇನು ಮಾಡಿ, 30 ಆ ಕಡೆ ತೊಗೊಂಡು ಹೋದ್ರಲ್ವಾ, ಡಿವೈಡೆಡ್ ಬೈ ಮಾಡಿದ್ರಲ್ವಾ, ಇಲ್ಲೂ ಹಾಗೆ ಮಾಡಬೇಕು. 30 ಆ ಕಡೆ ತೊಗೊಂಡೋಗಿ 200 ಡಿವೈಡೆಡ್ ಬೈ 30. ರಿಮೆಂಬರ್, ಕನ್ಫರ್ಮ್ ದಟ್ 30 ಈಸ್ ಪಾಸಿಟಿವ್. ಈ 30 ಏನಾದರೂ -30 ಇದ್ದರೆ ಆಮೇಲೆ ಆ ಕಡೆ ತೊಗೊಂಡೋಗ್ಬಿಟ್ರೆ ಮತ್ತೆ ಹಾಗೆ ಮಾಡಬಾರ್ದು. 30 ಈಸ್ ಪಾಸಿಟಿವ್, ಕನ್ಫರ್ಮ್ ದಟ್. ನಾವು ವಿಚ್ ಈಸ್ x ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20/3 ನಿಯರ್ಲಿ ಈಕ್ವಲ್ ಟು 6.66. 20/3 ನಿಯರ್ಲಿ ಈಕ್ವಲ್ ಟು 6.66. ನಾವು ಇಲ್ಲಿ ಹೇಗೆ ಒಂದೇ ಸೊಲ್ಯೂಷನ್ನು ಇಟ್ ಈಸ್ ಫಿಕ್ಸ್ಡ್ 20/3 ಅಂತ ಹೇಳೋದ್ನೋ, ಹಾಗೆ ಇಲ್ಲಿ ಒಂದೇ ಸೊಲ್ಯೂಷನ್ 20/3 ಅಂತ ಹೇಳೋದಕ್ಕಾಗಲ್ಲ. there are many solutions, depends on the which set, the solution which set you are going to discuss, ಅದರ ಮೇಲೆ ಡಿಪೆಂಡ್ ಆಗಿದೆ. say for example I will take x belongs to a natural number. Now solution set is which are the natural number less than or equal to 6.66. natural numbers 1 2 3 4 5 6. So up to 6.66 is not natural number, up to 6 it is natural number.
ಅಲ್ವಾ? If I take the same question on the whole number, now what is the solution? It is 0, 1, 2, 3, 4, 5, 6. ನೋಡಿ, ಈ ಸೊಲ್ಯೂಷನ್ ಸೆಟ್ ಸೇಮ್ ಇದೆಯಾ? ಇಲ್ಲ. ಸೊ ಅಂದರೆ ದ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್ ಈಸ್ ನಾಟ್ ಡಿಪೆಂಡ್ ಆನ್ ದಿ ಪ್ರಾಬ್ಲಮ್, ನಾಟ್ ಓನ್ಲಿ ಡಿಪೆಂಡ್ ಆನ್ ದಿ ಪ್ರಾಬ್ಲಮ್, ಇಟ್ ಈಸ್ ಆಲ್ಸೋ ಡಿಪೆಂಡ್ ಆನ್ ವಿಚ್ ಸೆಟ್ ಯು ಆರ್ ಗೋಯಿಂಗ್ ಟು ಡಿಸ್ಕಸ್. ಯಾವ ಸೆಟ್ ಮೇಲೆ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ರಿ ಅದು ಇಂಪಾರ್ಟೆಂಟು. ಸೇ ಇನ್ನೊಂದು ತಗೋತೀನಿ, ಎಕ್ಸ್ ಬಿಲಾಂಗ್ಸ್ ಟು ಅನ್ ಇಂಟೀಜರ್. Now what happens? Solution set is 6, 5, 4, 3, 2, 1, 0, -1, and so on. See, all these three sets are different. If I take the solution on real number ಅಲ್ಲಿ ಇನ್ಫೈನಿಟಿ ಮೆನಿ ವ್ಯಾಲ್ಯೂಸ್ ಆರ್ ಬಿಟ್ವೀನ್ ದ 2 ಡಿಜಿಟ್ಸ್. ಹಾಗಾಗಿ ರಿಯಲ್ ನಂಬರ್ ಸೊಲ್ಯೂಷನ್ ಬರೆಯುವಾಗ ಜನರಲಿ ವಿಲ್ ಟೇಕ್ ಆಸ್ ಅ ಇಂಟರ್ವಲ್. ಸೊ ಇಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 20.3. ಅಂದರೆ 20.3 ಆರ್ 20/3 ಈಸ್ ಇನ್ಕ್ಲೂಡೆಡ್ ಅಂದರೆ ಸ್ಕ್ವೇರ್ ಬ್ರ್ಯಾಕೆಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮೀನ್ಸ್ ಇನ್ಕ್ಲೂಡೆಡ್. ಲೆಸ್ ದ್ಯಾನ್ ದಟ್ ಎಲ್ಲಿವರೆಗೆ ಹೋಗ್ಬೋದು? ಲೆಸ್ ದ್ಯಾನ್ ದಟ್ ಅಂದರೆ ಅಪ್ ಟು ಮೈನಸ್ ಇನ್ಫಿನಿಟಿ. ರಿಮೆಂಬರ್, ದ ಕಾನ್ಸೆಪ್ಟ್ ಇನ್ಫಿನಿಟಿ ಈಸ್ ನಾಟ್ ದೇರ್ ಇನ್ ರಿಯಲ್ ನಂಬರ್. ಹಾಗಾಗಿ ಮೈನಸ್ ಇನ್ಫಿನಿಟಿಯನ್ನು ಓಪನ್ ಇಂಟರ್ವಲಲ್ಲಿ ಬರಿತೀವಿ. ಈವನ್ ಇಫ್ ಇಟ್ ಇಸ್ ಪ್ಲಸ್ ಇನ್ಫಿನಿಟಿ ವಿಲ್ ರೈಟ್ ಇನ್ ಓಪನ್ ಇಂಟರ್ವಲ್. ವೈ? ಬಿಕಾಸ್ ದ ಕಾನ್ಸೆಪ್ಟ್ ಇನ್ಫಿನಿಟಿ ಆರ್ ದಿ ನಂಬರ್ ಇನ್ಫಿನಿಟಿ ಈಸ್ ನಾಟ್ ದೇರ್ ಇನ್ ರಿಯಲ್ ನಂಬರ್. ರಿಯಲ್ ನಂಬರ್ ಸೆಟ್ಟನ್ನು ಬರೆಯುವಾಗ ನಾವು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂತ ಬರಿತೀವಿ, ಬಟ್ ವಿಲ್ ರೈಟ್ ಓಪನ್ ಇಂಟರ್ವಲ್. ದ ಕಾನ್ಸೆಪ್ಟ್ ಇನ್ಫಿನಿಟಿ ಈಸ್ ನಾಟ್ ದೇರ್. ಹಾಗಾಗಿ ಎಲ್ಲೇ ಇನ್ಫಿನಿಟಿ ಅಥವಾ ಮೈನಸ್ ಇನ್ಫಿನಿಟಿ ಬಂದಾಗ ಯು ಮಸ್ಟ್ ರೈಟ್ ಓಪನ್ ಇಂಟರ್ವಲ್. ಆ್ಯಂಡ್ ದ ಲಾಸ್ಟ್ ಡಿಜಿಟ್ ಆ್ಯಂಡ್ ದ ಫಸ್ಟ್ ಡಿಜಿಟ್ ವಿ ಕಾಂಟ್ ರಿಪ್ರೆಸೆಂಟ್. ಹಾಗಾಗಿ ರಿಯಲ್ ನಂಬರ್ ಅಂತ ಬಂದಾಗ ವಿಲ್ ಗೋ ಫಾರ್ ಇಂಟರ್ವಲ್ಸ್. ಆಲ್ವೇಸ್ ರಿಯಲ್ ನಂಬರ್ ಅಂತ ಬಂದಾಗ ಇಂಟರ್ವಲ್ಸ್. ನೆಕ್ಸ್ಟ್ ದೇ ಮೇ ಆಸ್ಕ್ ಆನ್ ದಿ ನಂಬರ್ ಲೈನ್. Number line means what? It is real number line, minus infinity to plus infinity real number line. 20/3 ಎಲ್ಲಿರುತ್ತೆ? 20/3 maybe after 0 somewhere here it will be there. 20/3 ಅಲ್ವಾ? 20/3 is closed. ಹಾಗಾಗಿ ಇದನ್ನು ಫಿಲ್ ಮಾಡಿ. This is 20/3 closed. Less than that up to where? Up to minus infinity. ಈ ಸೈಡ್ ತೋರಿಸ್ಬಿಟ್ಟು ಆರೋ ಮಾರ್ಕ್ ಹಾಕಿ show this side and put arrow mark ಈ ಸೈಡ್ ಸೊಲ್ಯೂಷನ್ ಇದೆ ಅಂತ ತೋರಿಸಿ. This is on number line. ಸಿಂಪಲ್ 2 ಪ್ರಾಬ್ಲಮ್ಸ್ ಐ ವಿಲ್ ಡಿಸ್ಕಸ್. ಅದೇ ಥರ ಉಳಿದಿದ್ದ ಪ್ರಾಬ್ಲಮ್ಗಳನ್ನ ನೀವು NCERT ಬುಕ್ಕಲ್ಲಿದೆ ಮಾಡ್ಕೋಬೋದು. ಓಕೆ, ಫಸ್ಟ್ ಒನ್ ಐ ವಿಲ್ ಟೇಕ್ ದಿಸ್ ಒನ್. That is x plus x/2 plus x/3 is less than 11. So now, in the place of less than 11, if I have equality sign, then what you will do? ಏನು ಮಾಡ್ತಿದ್ರಿ? LCM ತಗೋತಿದ್ರಿ, ಸಿಂಪ್ಲಿಫೈ ಮಾಡ್ತಿದ್ರಿ, ಉಳಿದಿದ್ರೆ ಅವ್ರ ಆ ಕಡೆ ತೊಗೊಂಡು ಹೋಗ್ತಿದ್ರಿ. ಅದೇ ತಾನೇ ನೀವು ಮಾಡೋದು. Even in inequality also same thing you have to do. ಏನು ಮಾಡಬೇಕು? ಟೇಕ್ LCM. ವಾಟ್ ಈಸ್ ಯುವರ್ LCM? 6 is your LCM. ಸೊ ಇಲ್ಲಿ 6 into x 6x, ಇಲ್ಲಿ 2 into 3 6, so it is 3x. ಇಲ್ಲಿ 3 into 2 6, so it is 2x. This and all I am doing how to take LCM, that you already know. Less than 11. Simple add this one. 6 3 9 11x
is less than 6 ಆ ಕಡೆ ಹೋದರೆ 11 into 6 11 into 6 ಅಲ್ವಾ 11 ಅಲ್ವಾ ಇದು 6 plus 3 9 9 plus 2 11 yes 11 so one of the 11 cancel what I left with x is less than 6 ನೋಡಿ ಎಷ್ಟು ಸಿಂಪಲ್ ಕ್ವಶನ್ x is less than 6 ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಾದರೂ ಇದೆಯಾ ಆನ್ ಡಿಫ್ರೆಂಟ್ ಏನೋ number line or number system we can discuss different solution say for example on natural number then what is the solution set natural number less than 6 andre estu 1 2 3 4 5 that's it it is not less than or equal to antidiya illa it is less than so it is up to 5 only 6 alla say if I take x as a whole number then solution set is 0 include ಆಗುತ್ತೆ ಅಷ್ಟೇ 1 2 3 4 5 say x is integer then solution is 5 4 3 and so on you will get negative number also. So if I take it as a real number is always integer, interval you have to write, always intervals. What is the interval less than 6? Less than 6 means 6 is not there, so it is open interval. Strictly less than or equal to idre 6 included. Strictly less than irodrinda 6 is excluded, 6 illa, 6 ಅಂತೂ ಇಲ್ಲ. ಲೆಸ್ ದ್ಯಾನ್ ದಟ್ ಎಲ್ಲಿವರೆಗೆ ಹೋಗ್ಬೋದ್ರಪ್ಪ ನೀವು ಅದ್ರ ಕಡಿಮೆ ಎಲ್ಲಿವರೆಗೆ ಹೋಗ್ಬೋದು ಅಮ್ಮಮ್ಮ ಅಂದರೆ ಮೈನಸ್ ಇನ್ಫಿನಿಟಿವರೆಗೆ ಹೋಗ್ಬೋದಲ್ವಾ ಮೈನಸ್ ಇನ್ಫಿನಿಟಿ ಈಸ್ ಆಲ್ವೇಸ್ ಓಪನ್ ಇಂಟರ್ವಲ್ ಬಿಕಾಸ್ ಇನ್ಫಿನಿಟಿ ಕಾನ್ಸೆಪ್ಟ್ ಈಸ್ ನಾಟ್ ದ್ಯಾರ್ ಇನ್ ರಿಯಲ್ ನಂಬರ್. ನೆಕ್ಸ್ಟ್ ಆನ್ ದಿ ನಂಬರ್ ಲೈನ್ means what? Real number line, that is minus infinity to plus infinity. 6 is open interval, open hollow circle. Less than that, less than ಅಂದರೆ ಲೆಫ್ಟ್ ಸೈಡ್ ಮಾರ್ಕ್ ಮಾಡಿಬಿಡಿ, ಲೆಫ್ಟ್ ಸೈಡ್ ಮಾರ್ಕ್ ಮಾಡಿ. ಗ್ರೇಟರ್ ದ್ಯಾನ್ ಅಂದರೆ ರೈಟ್ ಸೈಡ್ ಮಾರ್ಕ್ ಮಾಡಿ. ಸೋ ಸಿಂಪಲ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಯಾವ ಸೆಟ್ ಮೇಲಾದರೂ ಕೇಳ್ರಿ, ಕಾನ್ಸೆಪ್ಟ್ ಈಸ್ ದಿಸ್. ಅವನು ಎಷ್ಟು ದೊಡ್ಡ ಪ್ರಾಬ್ಲಮ್ ಆದರೂ ಕೇಳಿರಿ, ಕಾನ್ಸೆಪ್ಟ್ ಈಸ್ ಟೇಕ್ LCM, ರೈಟ್ ಓನ್ಲಿ 2, ಒನ್ ಈಸ್ ಎಕ್ಸ್, ಅನದರ್ ಈಸ್ ಒನ್ ನಂಬರ್, ಅಷ್ಟೇ. ದಟ್ಸ್ ಇಟ್. ಉಳಿದೆಲ್ಲದನ್ನು ಆ್ಯಡ್ ಮಾಡಂಗಿದ್ರೆ ಆ್ಯಡ್ ಮಾಡಿ, ಸಬ್ಟ್ರ್ಯಾಕ್ಟ್ ಮಾಡಂಗಿದ್ರೆ ಸಬ್ಟ್ರ್ಯಾಕ್ಟ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಏನಾದರೂ ಮಾಡಿ. ಎಟ್ ಲಾಸ್ಟ್ ಐ ಲೆಫ್ಟ್ ವಿತ್ ಎಕ್ಸ್ ಆ್ಯಂಡ್ ಐ ಲೆಫ್ಟ್ ವಿತ್ ಒನ್ ನಂಬರ್, ದಟ್ಸ್ ಇಟ್. ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಇಟ್ ಈಸ್ 2x this. That is 2x minus 1 divided by 3 greater than or equal to. If it is inequality, what you will do here? We will take LCM alva. What is your LCM? 4 5s are 20. 20 is your LCM. Just cross multiply. 5 to this side, 5 3s are 15, 5 2s are 10, 4 2s are 8, minus into minus plus 4x ನೋಡಿ ಎಷ್ಟು ಸಿಂಪಲ್ ಆಗಿದೆ. ದಿಸ್ ಈಸ್ 2x minus 1/3 greater than or equal to, this is 15x plus 4x, how much? 19x, minus 10 minus 8, minus 18 divided by 20. So just cross multiply 20 into 2, 40x, minus 20 into 1, 20 greater than or equal to 3 into 19, 57, minus 3 into 18, 54. Now the question is, if I take 57 this side, x becomes negative, again you have to apply the rule, multiply minus sign on both sides. To avoid that I will take 42 this side, keeping inequality as it is, I will take 40x to that side. 57x
minus 40x. I will take minus 54 to this side. This is plus 54 minus 20, minus 20. What is 54 minus 20? It is 34. Greater than or equal to 57 minus 40. It is 17x. Now if you want, you can read from this side. Illinda ನೀವು ಓದಬಹುದು. 17x is less than or equal to 34 ನೋಡಿ. That is 17x is less than or equal to 34. 17 you can take that side, or simply you can cancel here. So x is less than or equal to 2. Just simplification. So now the solution starts. X on natural number. Don't write all the solution. ಎಲ್ಲ ಸೆಟ್ ಮೇಲೂ ಸೊಲ್ಯೂಷನ್ ಬರೀಬೋದಲ್ಲ. ಏನು ಕೇಳಿದರೆ ಅದ್ರ ಮೇಲೆ ಸೊಲ್ಯೂಷನ್ ಬರೀರಿ. ನಾನು ಎಲ್ಲದ್ರ ಮೇಲೂ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ಸೆಟ್ ಮೇಲೆ ಕೇಳಿದ್ದಾನೆ, ರೈಟ್ ದ ಸೊಲ್ಯೂಷನ್ ಆನ್ ದಟ್ ಸೆಟ್. ದಟ್ಸ್ ಇಟ್. ಸೊ x on natural number. What is the solution set now? Natural number less than or equal to 2. That is 1 and 2. Equal to 2 is there, including 2. Including 2. That is 1 and 2. If I take the solution as on whole number, then what is the solution set? It is 0, 1, 2. If I take this as integer, then what is the solution set? Integer 2, 1, 0, minus 1 and so on. If I take that as real number, then what is the solution set? What is the solution set on real number? Less than or equal to 2. 2 is included, less than that. Minus infinity is excluded. On the real number line, what is the solution? What is the solution? 2 is included, less than that, up to minus infinity. Illond linear equality, innond linear equality. 2 linear inequalities I used in a single question. One question ಅಲ್ಲಿ 2 linear. So ಇದನ್ನು ಮಾಡೋದು ಹೇಗೆ? minus 8 less than or equal to 5x minus 3 less than 7. So somewhere or many of the time you are taking this as 2 inequality. This one side and this one side, and then solve. This is what the procedure generally you applied. Generally. But what I am doing is, I am not going to do 2 steps. Single step ಅಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡೋಣ. ನೋಡಿ, ಮೈನಸ್ ಇಲ್ಲಿ ನಮಗೆ ಎಕ್ಸ್ ಬೇಕಷ್ಟೇ. ಆವಾಗಲೇ ಹೇಳಿದೆ ನಾನು, ಒಂದು ಸೈಡ್ ಎಕ್ಸ್ ಇರಬೇಕು, ಇನ್ನೊಂದು ಸೈಡು ಕಾನ್ಸ್ಟೆಂಟ್ ಇರಬೇಕು. ಆ ಫಾರ್ಮೆಟಿಗೆ ನೀವು ತೊಗೊಂಬರಬೇಕು. ಇಲ್ಲಿ ನನಗೆ ಎಕ್ಸ್ ಮಾತ್ರ ಬೇಕು, 5 ಬೇಡ, 3 ಬೇಡ. ಫಸ್ಟ್ 1 by 1 ವಿ ವಿಲ್ ಸ್ಟಾರ್ಟ್ ಟು ಎಲಿಮಿನೇಟ್. ಮೈನಸ್ 3 ಇಲ್ಲಿ ಬೇಡ. ಇಲ್ಲಿ ಈಕ್ವಾಲಿಟಿ ಇದ್ದಿದ್ರೆ ಏನು ಮಾಡ್ತಿದ್ರಿ? 5x minus 3 equal to 7. minus 3 ಆ ಕಡೆ ತೊಗೊಂಡೋಗಿ ಪ್ಲಸ್ 3 ಅಂತ ಬರೀತಿದ್ರಲ್ವಾ? ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಮೈನಸ್ 3 ಆ ಕಡೆ ತೊಗೊಂಡೋಗಿ ಪ್ಲಸ್ 3 ಅಂತ ಬರೀರಿ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಉಳ್ಕೊಳ್ತು? 5x ಉಳ್ಕೊಳ್ತು. ಮೈನಸ್ 3 ಆ ಕಡೆ ಹೋದರೆ ಪ್ಲಸ್ 3 ಆಯಿತು ಅಲ್ವಾ? ಈ ಸೈಡ್ ಯೋಚನೆ ಮಾಡಿದ್ರಿ. ಪಾಪ ಈ ಸೈಡ್ ಅವರಿಗೆ ಈ ಮೈನಸ್ 3 ಕೊಡಲಿಲ್ಲ ಅಂದರೆ ಬೇಜಾರಾಗಲ್ವೇ? ಆಗ್ತದೋ ಇಲ್ಲೋ? ಆಗ್ತದಲ್ವಾ? ಇವರಿಗೂ ಕೊಡಿ, ಇವರಿಗಷ್ಟೇ ಅಲ್ಲ, ಇವರಿಗೂ ಕೊಡಿ. ಇವ್ರಿಗೆ ಕೊಟ್ಟರೆ ಎಷ್ಟಾಗತ್ತೆ? ಮೈನಸ್ 8 ಮೈನಸ್ 3 ಕಡೆ ಬಂದರೆ ಪ್ಲಸ್ 3. ನೋಡಿ, ಒಬ್ಬರಿಗೆ ಕೊಡಬಾರ್ದು, ಬೇಜಾರಾಗ್ತದೆ. ಮೈನಸ್ 3 ಇವರಿಗೂ ಕೊಡಬೇಕು, ಮೈನಸ್ 3 ಇವರಿಗೂ ಕೊಡಬೇಕು. ಸೊ ಮೈನಸ್ 5 ಪ್ಲಸ್ 3, ಮೈನಸ್ 8 ಪ್ಲಸ್ 3 ಈಸ್ ಮೈನಸ್ 5. less than or equal to x, less than 7 plus 3, it is 10, sorry 5x. ಬಟ್ ಇಲ್ಲಿ 5 ಇದೆ ಅಲ್ವಾ? 5 ಬೇಡ ಅಂತ ಹೇಳಿದೆ ಅಲ್ವಾ? 5 ಇದೆ ಅಲ್ವಾ? ಇಲ್ಲಿ 5x ಈಕ್ವಲ್ ಟು 10 ಇದ್ರೆ ಏನು ಮಾಡ್ತಿದ್ರಿ? x ಈಕ್ವಲ್ ಟು 10/5 ಈ ಕಡೆ ತೊಗೊಂಡು ಹೋಗ್ತಿದ್ರೆ ತಾನೆ? ಇಲ್ಲೂ ಹಾಗೆ ಮಾಡಿ. ಎಕ್ಸ್ ಈ 5 ಈ ಕಡೆ ತೊಗೊಂಡೋಗಿ 10/5 ಆಯಿತು. ಈ 5 ಈ ಕಡೆ ತೊಗೊಂಡೋಗಿ minus 5/5 ಆಯಿತು. ಕೀಪ್ ಇನ್ಇಕ್ವಾಲಿಟೀಸ್ ಆಸ್ ಇಟ್ ಈಸ್. ಸೊ ಇಟ್ ಈಸ್ ಎಷ್ಟಾಯಿತು? -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ 2. ನೋಡಿ, ಲೆಸ್ ದ್ಯಾನ್ 2.
x is lies between -1 to 2. Now again the solution start on discussing x is on natural number. Then what happens? Then the solution set is which are the natural number lies between -1 to 2. 2 illa, less than, strictly less than 2. 2 is not there. Andre natural number 1 is there. 1 is there. -1 ಗಿಂತ ಜಾಸ್ತಿ ಯಾವ್ದು ನ್ಯಾಚುರಲ್ ನಂಬರ್? -1 ಜಾಸ್ತಿ -1 ಅಲ್ಲ, 0 ಅಲ್ಲ, 1. ಸೊ ಓನ್ಲಿ 1 is the solution, singleton set. Only 1 is the solution, singleton set. So if I take the second question, you know, second set of course, x is a whole number. Then what is the solution? Solution whole number alli 0 1. Next, x is a integer. What is the solution on integer? Solution set -1 0 1, that's it. So now on real number, then solution set is 2 strictly, so it is open interval. -1 not strictly, so it is closed interval. Nodi, equal to sign is there, so it is included. Equal to sign is not there, so it is excluded. Last one, on number line, this is -infinity to +infinity. 2 is open bracket. -1 is closed bracket. In between that. ನೋಡಿ ಎಷ್ಟು ಸಿಂಪಲ್ ಆಯ್ತು ಈ ಪ್ರಾಬ್ಲಮ್ ಅಲ್ವಾ? ಸಿಂಪಲ್ ಆಯಿತು ಇಲ್ವಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ವಿ ವಿಲ್ ಟೇಕ್. ಸೊ ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡಾದ್ಮೇಲೆ ದೆನ್ ಐ ವಿಲ್ ಗೋ ಫಾರ್ ಸಮ್ ಅಪ್ಲಿಕೇಶನ್ ಪ್ರಾಬ್ಲಮ್ಸ್. ದಟ್ ಕಂಪ್ಲೀಟ್ಸ್ ದಿಸ್ ಚಾಪ್ಟರ್. ಸಿಂಪಲ್ ಚಾಪ್ಟರ್, ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ನೋಡಿ, ಇಲ್ಲಿ ನಾನು ಆವಾಗಲೇ ಹೇಳಿದೆ, ಇದೊಂದು ಕಂಡೀಷನ್ನು ಸ್ಪ್ಲಿಟ್ ಮಾಡ್ಕೋಬೇಕು ನೀವು, ಇದೊಂದು ಕಂಡೀಷನ್ನು ಸ್ಪ್ಲಿಟ್ ಮಾಡ್ಕೋಬೇಕು ಅಂತೇಳಿ. ಅದು ಸ್ಪ್ಲಿಟ್ ಮಾಡದೇ ಇದ್ದೇ ಪ್ರಾಬ್ಲಮ್ ಮಾಡ್ತಕ್ಕಂತಹ ನಮ್ಮಂಥ ದಡ್ರು ಇರ್ತಾರೆ ಅಂತೇಳಿ ಅವನೇ ಸ್ಪ್ಲಿಟ್ ಮಾಡಿಕೊಟ್ಟಿದ್ದಾನೆ. ನೋಡಪ್ಪ, ನೀನು ಹೀಗೂ ಮಾಡಿಬಿಡ್ತೀಯ, ಹಾಗಾಗಿ ಹೀಗೆ ಮಾಡಿ ನೀನು ಅಂತೇಳಿ ಕೊಟ್ಟಿದ್ದಾನೆ, ಸಪ್ರೇಟಾಗಿ ಮಾಡು ಅಂತ. ಸೊ ಯು ಹ್ಯಾವ್ ಟು ಡೂ ಸಪ್ರೇಟ್ಲಿ ದಟ್. ಸೊ ಏನಿದೆ, 3x - 7 ಲೆಸ್ ದ್ಯಾನ್ 5 + x ಒಂದು, ಇನ್ನೊಂದು 11 - 5x ಲೆಸ್ ದ್ಯಾನ್ ಈಕ್ವಲ್ ಟು, ಬೋತ್ ಆರ್ ಸೇಮ್. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದೇ ಬೇರೆ ಪ್ರಾಬ್ಲಮ್, ಇದೇ ಬೇರೆ ಪ್ರಾಬ್ಲಮ್ ಅಲ್ಲ, ಒಂದೇ ಪ್ರಾಬ್ಲಮಲ್ಲಿ ಎರಡು. ಸೊ ಇಟ್ ಈಸ್ ಅಗೈನ್ ಎಕ್ಸ್ನ ಈ ಕಡೆ ತೊಗೊಬನ್ನಿ, -7 ಈ ಕಡೆ ತೊಗೊಡಿ, 3x - x is 2x ಲೆಸ್ ದ್ಯಾನ್ 7 ಆ ಕಡೆ ಹೋದರೆ 7 + 5 ಎಷ್ಟಾಯಿತು? 12. 7 + 5 12. ಸೊ ಇಟ್ ಈಸ್ 2, ದಟ್ ಈಸ್ x is less than 6. ಇಲ್ಲಿ ಬಂದರೆ -5x I am taking that side because I want to always keep the x positive. ಆಲ್ವೇಸ್. ಅದರ್ವೈಸ್ ಮಲ್ಟಿಪ್ಲೈ ಮೈನಸ್ ಸೈನ್ ಆನ್ ಬೋತ್ ಸೈಡ್ ಮಾಡಬೇಕು, ಏನು ಇನ್ಇಕ್ವಾಲಿಟಿ ಚೇಂಜ್ ಮಾಡಬೇಕು, ಆ ರಿಸ್ಕ್ ಎಲ್ಲ ಬೇಡ. -5x ಆ ಕಡೆ ತೊಗೊಂಡೋಗಿ 1 ಈ ಕಡೆ ತೊಗೊಬನ್ನಿ, 11 ಈ ಕಡೆ ಬಂದರೆ ಇದು 1 10 ಆಯಿತು, ಇನ್ಇಕ್ವಾಲಿಟಿ ಆಸ್ ಇಟ್ ಈಸ್ ಉಳ್ಕೊಳ್ತು. ದಟ್ಸ್ ಇಟ್. ದಟ್ ಈಸ್ 5 2s are read from here x is ಇಲ್ಲಿ ನೋಡಿ x is greater than or equal to 2. Now solution we have to write. Solution set. First one on natural number. What is the solution? A number greater than or equal to 2, under 2 is included. Less than 6 ಅಂದ್ರೆ up to 5 ವರೆಗೆ ಯಾವ್ಯಾವುದು ಬಂತು? 3 4 5. On whole number, on integer, on real number. I think you can write. So on real number I will go for x belongs to real number. Then what is the solution? ಉಳಿದಿದ್ದು ನೀವು ಮಾಡಿ. 2 ಗಿಂತ ಜಾಸ್ತಿ, 6 ಗಿಂತ ಕಡಿಮೆ,
strictly less than, so open, greater than or equal to, so it is closed. On the number line, this is minus infinity to plus infinity, it is 2 is included, 6 is excluded, in between them, ಎಷ್ಟು ಸಿಂಪಲ್. ನೀವು ಕಾಂಪ್ಲಿಕೇಟ್ ಅಂದ್ಕೊಂಡ್ರೆ ಕಾಂಪ್ಲಿಕೇಟೆಡ್, ಸಿಂಪಲ್ ಅಂದ್ಕೊಂಡ್ರೆ ಸಿಂಪಲ್. And linear inequalities, not only linear inequality, this quadratic inequality, cubic inequality, polynomial inequality, they are very, 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 very important while solving domain and range concept. Domain, range, maxima, minima, ಆ ಕಾನ್ಸೆಪ್ಟನ್ನು ಯೂಸ್ ಮಾಡುವಾಗ ಆ್ಯಂಡ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗು ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಹಾಗಾಗಿ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಮುಂದೆ ಹೋಗಿ. ನೆಕ್ಸ್ಟ್ ಐ ವಿಲ್ ಟೇಕ್ ಸಮ್ ಅಪ್ಲಿಕೇಶನ್ ಪ್ರಾಬ್ಲಮ್ ಆನ್ ದಿಸ್. A manufacturer company has 600 liters of 12% solution. ಕೆಮಿಸ್ಟ್ರಿ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತದೆ. 12% ಸೊಲ್ಯೂಷನ್, 12% ಸೊಲ್ಯೂಷನ್ ಎಷ್ಟಿದೆಯಂತೆ? 600 ಲೀಟರ್ಸ್ ಇದೆಯಂತೆ. 12% solution of acid. How many liters of 30% acid? How many liters of 30% acid? 30% acid solution na ಎಷ್ಟು ಲೀಟರ್ನ ಆ್ಯಡ್ ಮಾಡಬೇಕು? ಸೇ ಎಕ್ಸ್ ಲೀಟರ್ಸ್. ಹೌ ಮೆನಿ? ಎಷ್ಟು? ಎಕ್ಸ್ ಲೀಟರ್ಸ್ ಆಫ್ 30% ಆಸಿಡ್ ಸೊಲ್ಯೂಷನ್. ಎಷ್ಟು? 30% ಆಸಿಡ್ ಸೊಲ್ಯೂಷನ್ ಎಷ್ಟು? ಎಕ್ಸ್ ಲೀಟರ್ಸ್. ಎಕ್ಸ್ ಲೀಟರ್ಸ್ solution must be added add ಮಾಡಬೇಕಂತೆ. must be added to it so that the acid content in the resulting mixture. What is your resulting mixture? 600 12% solution, x 30% solution, resulting mixture is 600 liter plus x liters. 600 liters plus x liters. ಅದೇನಾಗಿರ್ಬೇಕಂತೆ? ರಿಸಲ್ಟಿಂಗ್ ಮಿಕ್ಸ್ಚರ್ ವಿಲ್ ಬಿ more than 15% ಅಂತೆ. more than 15% ಅಂತೆ. at the same time ಎಷ್ಟು? less than the same mixture less than 18% ಅಂತೆ. 18% ಅಂತೆ. less than 18%. ಅವನೇ ಕೊಟ್ಟಿದ್ದಾನೆ less than 18%. ಯಾವುದು? the same mixture. So now I am going to solve the two inequalities. One is greater than, one is less than. Same quantity. That is 12% of 600 plus 30% of x must be greater than 15% of 600 plus x. So multiplied through it by 100 ಮಾಡಿದ್ರೆ 100 ಕ್ಯಾನ್ಸಲ್ ಆಯಿತು. ಡಿವೈಡ್ ಥ್ರೂ ಇಟ್ ಬೈ 3 ಮಾಡಿದ್ರೆ 3 4s are 12, 3 10s are 3 5s are 15. So what I left with now? 4 into 6, that is 2400 plus 10x must be greater than, that is 5 6 are 30 plus 5x. I will take 5x to this side, 24 to this side, just like your linear inequalities. How you solve? That is 10x minus 5x is 5x. Greater than 24, ಈ ಕಡೆ ಹೋದರೆ 30,000 minus 24,000, how much it is? 3,000 minus 2,400, sorry, how much it is? It is 600. 3,000 minus 2,400 is 600. So it is 5 ones are 5 2s are 20. So x must be greater than 120 liters. X must be greater than 120 liters. 120 liters ಗಿಂತ ಜಾಸ್ತಿ ಮಿಕ್ಸ್ ಮಾಡಬೇಕಂತೆ. ಜಾಸ್ತಿ ಯಾವುದನ್ನ? ಎಕ್ಸ್ ಅಂದ್ರೇನು? 30% ಸೊಲ್ಯೂಷನ್ ಇದೆಯಲ್ಲ, 120 ಲೀಟರ್ಸ್ಗಿಂತ ಜಾಸ್ತಿ. ಸೆಕೆಂಡ್ ಕಂಡೀಷನ್. ವಾಟ್ ಇಸ್ ದ ಸೆಕೆಂಡ್ ಕಂಡೀಷನ್? 12% of 600 plus 30% of
x must be less than 18% of 600 plus x. 600 plus x. ಎಷ್ಟಾಯಿತು? 12% of 600 plus 30% of x must be less than 18% of 600 plus x. Again 100 cancel. Again you can do divide through it by 6 we can do. Divide through it by 6 we can do. 6 2s are 12. 6 5s are 6 3s are. So it is 2 into, that is 6 into 2, 12, 0, 0, 1200 plus 5x must be less than, this is 6 3s are 0, 0 plus 3x plus 3x. So 5x 3x ಈ ಕಡೆ ತಗೊಳ್ಳಿ, ಎಷ್ಟಾಯಿತು? 5x minus 3x 2x must be less than 1800 minus 1200. ಆ ಕಡೆ ಹೋದರೆ ಎಷ್ಟು ಬಂತು? 600. 1800 minus 1200. 2 1s are 2 3s are. So x must be less than 300 liter. Less than 300 liter. If I combine together this as well as this, if I combine together, then what happens? How much liters of, that is 30% we have to add? The number of liters we are going to add must be, you know, more than 120 liters, must be less than 300 liters. ಇಷ್ಟು ಲೀಟ್ರ್ ಒಳಗಡೆ ಹಾಕಿದ್ರೆ ನಿಮಗೆ ರಿಸಲ್ಟೆಂಟ್ ಬರೋ ಸೊಲ್ಯೂಷನ್ ಇದೆಯಲ್ಲ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ದಟ್ ಈಸ್ 15% to 18% ಆ್ಯಸಿಡ್ ಸೊಲ್ಯೂಷನ್ ಒಳಗಡೆ ಇರುತ್ತೆ. ನಿಮಗೆ ಬಂದಿರೋ ರಿಸಲ್ಟಿಂಗ್ ಸೊಲ್ಯೂಷನ್ ಆ ಒಳಗಡೆ ಇರ್ತದೆ ನಿಮಗೆ. See one more application. This is the conversion of degree into Fahrenheit. In an experiment, a solution of hydrochloric acid, ಯಾಕೋ ಲೀನಿಯರ್ ಇನ್ಇಕ್ವಾಲಿಟಿಯಲ್ಲಿ ಜಾಸ್ತಿ ನಿಮಗೆ ಕೆಮಿಸ್ಟ್ರಿನೇ ಕೇಳ್ತಾ ಇದ್ದಂಗಿದೆ ನೋಡಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ಟು ಬಿ ಕೆಪ್ಟ್ ಬಿಟ್ವೀನ್ 30 ಡಿಗ್ರಿ ಸೆಲ್ಸಿಯಸ್ ಟು 35 ಡಿಗ್ರಿ ಸೆಲ್ಸಿಯಸ್. ಅಂದರೆ ಸೆಲ್ಸಿಯಸ್ ಮಸ್ಟ್ ಬಿ 30 ಡಿಗ್ರಿ to 35 degree. You have to kept in between 30 degree to 35 degree. What is the range of temperature in degree Fahrenheit? If the conversion formula is given by Celsius is equal to how much it is? 5/9 times Fahrenheit minus 32. ಸೊ ನನಗೆ ಎಫ್ ರೇಂಜ್ ಬೇಕು. ಅವನು ರೇಂಜ್ ಆಫ್ ಸಿ ಕೊಟ್ಟಿದ್ದಾನೆ 30 to 35. ಐ ನೀಡ್ ರೇಂಜ್ ಆಫ್ ಎಫ್. ಸಿ ಈಸ್ ಬಿಟ್ವೀನ್ 30 to 35 means ಸಿ ಈಸ್ ಈಕ್ವಲ್ ಟು ದಿಸ್ ಫಾರ್ಮುಲಾ. ದಿಸ್ ಫಾರ್ಮುಲಾ ಮಸ್ಟ್ ಬಿ ಬಿಟ್ವೀನ್ 30 to 35 ನೋಡಿ. ಸೊ ಡಿವೈಡ್ ಥ್ರೂ ಬೈ 5 ಮಾಡ್ಬೋದಾ? ಪಾಸಿಟಿವ್ ಕ್ವಾಂಟಿಟಿ, ನೆಗೆಟಿವ್ ಕ್ವಾಂಟಿಟಿ ಮಾಡಿದ್ರೆ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಪಾಸಿಟಿವ್ ಕ್ವಾಂಟಿಟಿ ಇದೆ. ಸೊ 5 ಎಷ್ಟಾಯಿತು? 6 5 1 5 7 ಅಲ್ವಾ? ಸೊ ನೆಕ್ಸ್ಟು ಈ 9ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಾ? ಎರಡೂ ಸೈಡು ಒಬ್ರಿಗೆ ಮಾಡಿದ್ರೆ ಬೇಜಾರಾಗುತ್ತೆ. ಈ ಸೈಡು ಮಾಡಬೇಕು, ಈ ಸೈಡು ಮಾಡಬೇಕು, ಇಬ್ಬರಿಗೂ ಮಾಡಬೇಕು, ಹೌದಾ? ಸೊ ವಾಟ್ ಈಸ್ 9 6 54 ಲೆಸ್ ದ್ಯಾನ್ ಎಫ್ ಮೈನಸ್ 32 ಲೆಸ್ ದ್ಯಾನ್, ಇವರಿಗೂ ಬೇಜಾರಾಗಬಾರ್ದು, ಇವರಿಗೂ ಮಲ್ಟಿಪ್ಲೈ ಮಾಡಬೇಕು. 9 7 ಎಷ್ಟಾಗುತ್ತೆ? 63. ನೆಕ್ಸ್ಟ್ ಇಲ್ಲಿ ನನಗೆ ಎಫ್ ಬೇಕು. ಐ ವಾಂಟ್ ಎಫ್, ಐ ಡೋಂಟ್ ವಾಂಟ್ ಮೈನಸ್ 32. ಈ ಮೈನಸ್ 32 ಇವರಿಗೆ ಅಷ್ಟೇ ಕೊಟ್ಟರೆ ಬೇಜಾರಾಗಲ್ವಾ? ಆಗತ್ತೆ. ಹಾಗಾಗಿ ಇವರಿಗೂ ಕೊಡಬೇಕು, ಇಬ್ಬರಿಗೂ ಕೊಡಬೇಕು. ಮೈನಸ್ 32 ಈ ಕಡೆ ಬಂದರೆ 54 ಪ್ಲಸ್ 32 ಆಯಿತು. ಇದು ಈ ಕಡೆ ಹೋದರೆ 63 ಪ್ಲಸ್ 32 ಆಯಿತು.
So 54 plus 32, 4 plus 2, 6, 5 plus 3, 8 less than degree Fahrenheit, or simply F I am going to write, less than 3 plus 2, 5, 6 plus 3, 9. So Fahrenheit must be 86 degree Fahrenheit to 95 degree Fahrenheit. This is one of the application of linear inequalities. ನೋಡಿ, ಲೀನಿಯರ್ ಇನ್ಇಕ್ವಾಲಿಟಿ ಇದುವರೆಗೂ ನಾನು ಏನು ಟೀಚ್ ಮಾಡಿದ್ನೋ ದಟ್ ಈಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್, ಮೇ ಬಿ PU ಬೋರ್ಡ್, ಮೇ ಬಿ CBSE ಬೋರ್ಡ್ ಎಕ್ಸಾಮ್. ಬಟ್ ನೌ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಈಸ್ ಹೆಲ್ಪ್ಫುಲ್ ಟು ಯು ಟು ಫೈಂಡ್ ಔಟ್ ಯುವರ್ ರೇಂಜ್, ಡೊಮೈನ್ ಆ್ಯಂಡ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್. ಅಲ್ಲೆಲ್ಲ ಕಡೆ ಹೆಲ್ಪ್ ಆಗುತ್ತೆ, ಎಲ್ಲ ಕಡೆ ಹೆಲ್ಪ್ ಆಗ್ತದೆ. ಸೊ ಅದನ್ನು ಮಾಡೋದು ಹೇಗೆ? ಸಿಂಪಲ್ ಆಗಿ ಒಂದಿಷ್ಟು ತಗೋಣ. ಸಿಂಪಲ್, ವೆರಿ ಸಿಂಪಲ್ ಫಂಕ್ಷನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 5. ಇನ್ನೊಂದು ಯಾವುದಾದ್ರೂ ತಗೋಣ, ಎಕ್ಸ್ ಪ್ಲಸ್ 2. ಇನ್ನೊಂದು ಯಾವುದಾದ್ರು ತಗೋಣ ಬೇಕಾದ್ರೆ, ಎಕ್ಸ್ ಪ್ಲಸ್ ಹಾಫ್. ಫೈಂಡ್ ದ ಡೊಮೈನ್ ಅಂತ ಕೇಳ್ತಾನೆ. ಯು ಹ್ಯಾವ್ ಟು ಫೈಂಡ್ ದ ಡೊಮೈನ್. ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್. ಸೊ ನೀವು ಡೊಮೈನ್ ಕಂಡುಹಿಡಬೇಕಾದ್ರೆ ನಿಮಗೆ ಗೊತ್ತು, ರೂಟ್ ಅಂಡ್ರಲ್ಲಿ ನೆಗೆಟಿವ್ ಇರಬಾರ್ದು. ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಎಂಟರ್ ಹಿಯರ್, ದಟ್ ಮಸ್ಟ್ ಬಿ ಪಾಸಿಟಿವ್. Say x minus 1 into x minus 2 into x minus 5 into x plus 2 into x plus half. ನೋಡಿದ್ರೆ ಹೆಂದ್ರೆ ಹೋಗ್ಬಿಡ್ತಿರೋದು. ಸಾರ್ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಡೊಮೈನಲ್ಲಿಂದ ಕಂಡುಹಿಡಲಿ ಸಾರ್ ನಾನಂತೀನಿ. ಜಸ್ಟ್ ಇನ್ 1 minute or less than 1 minute I will show how to do this. Less than 1 minute is enough. So since it is under root, it must be greater than or equal to 0. Negative is not possible. In case if it is there in denominator, it must be strictly greater than 0. Denominator 0 ಆಗಬಾರ್ದು. That you know, I think. So greater than or equal to 0. Just to write the critical points. Critical point means 0 of the equation, 0 of this polynomial. So ಇಲ್ಲಿ ಯಾವ್ದು ಹಾಕಿದ್ರೆ 0 ಬರುತ್ತೆ. Definitely x equal to 1 you are going to get 0. Definitely x equal to 2 you are going to get 0. Definitely x equal to 5 you are going to get 0. X equal to minus 2 you are going to get 0. X equal to minus half you are going to get 0. Just on the number line, write in the increasing order. Which is the first? Minus 2, next minus half, next 1, next 2, next 5. Always take the last one, this interval positive. Alternating sign change ಮಾಡ್ತಾ ಬನ್ನಿ. ಪ್ಲಸ್ ನೆಕ್ಸ್ಟು, ಮೈನಸ್ ನೆಕ್ಸ್ಟು, ಪ್ಲಸ್ ನೆಕ್ಸ್ಟು, ಮೈನಸ್ ನೆಕ್ಸ್ಟು, ಪ್ಲಸ್ ನೆಕ್ಸ್ಟು, ಮೈನಸ್. ಪ್ಲಸ್ ಎಲ್ಲೆಲ್ಲಿದೆ ನೋಡಿ. ಸೊ domain of this function, domain ಅಂದರೆ what value of x it satisfies, what value of x I can assign ಅಂತೇಳಿ ನೋಡಿ. ಎಷ್ಟು ಬಂದಿದೆ? ಪ್ಲಸ್ ಎಲ್ಲಿದೆ? 5 ಗಿಂತ ಜಾಸ್ತಿ. ಪ್ಲಸ್ ಎಲ್ಲಿದೆ? ಬಿಟ್ವೀನ್ 1 to 2. ಪ್ಲಸ್ ಎಲ್ಲಿದೆ? ಬಿಟ್ವೀನ್ minus 2 to this. So minus 2 to minus 1 greater than or equal to is there. So it is including this ನೋಡಿ. It is including 1 and 2. It is including 5 and this. So your domain is minus 2 to minus half union, 1 to 2 union, 5 to infinity. Infinity is always open. See the domain. ಎಷ್ಟು ದೊಡ್ಡ ಪ್ರಾಬ್ಲಮ್ಮು within 1 minute. You can solve huge any terms if it is there in 1 minute you can solve. 1 minute you can solve. Okay.